ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾ ಪ್ರಸನ್ನ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ದಿನ 5 ಆಟಗಳಲ್ಲಿ ಈಗಾಗಲೇ ನೀವು ನೋಡ್ತಾ ಇರುವಂಥದ್ದು ಇವತ್ತಿನ ದೃಶ್ಯ. ಇವತ್ತು 7 ಗಂಟೆಯ ಪ್ರದರ್ಶನಕ್ಕೆ ಇದ್ದಂತಹ ರೆಸ್ಪಾನ್ಸ್ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಅದು ಸೋಮವಾರ ಕೂಡ ವೀಕೆಂಡಲ್ಲಿ ಹೌಸ್ಫುಲ್ ಆಗಿರೋದನ್ನು ನಾವು ನೋಡಿದ್ದೀವಿ. ಆದರೆ ಸೋಮವಾರ ಅಪಪ್ರಚಾರದ ನಡುವೆ ಕೂಡ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡಿದೆ, ಹಾಗೆ ಕಾಣ್ತಾ ಇದೆ. ಇದು ಸಂಜೆಯ ದೃಶ್ಯ. ಸಂಜೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾಗೆ ಇದ್ದಂತಹ ಪ್ರತಿಕ್ರಿಯೆ ಹೌಸ್ಫುಲ್. ಇವತ್ತು ಕೂಡ ಆಲ್ಮೋಸ್ಟ್ ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಒಂದಿಷ್ಟು ಪ್ರದರ್ಶನ ಆಲ್ಮೋಸ್ಟ್ ಫುಲ್ಲು. ಬಾಲ್ಕನಿ ಅಂತೂ ಟಿಕೆಟ್ ಇಲ್ವೇ ಇಲ್ಲ ಬಿಡಿ. ಕೆಳಭಾಗದಲ್ಲಿ ಹೇಳ್ತಾ ಇರೋದು ಮುಂದಿನ ರೋದಲ್ಲಿ 1-2 ಪ್ರದರ್ಶನ ಕಾಲಿರ್ಬೋದೇನು, ಅದೊಂದೆರಡು ರೋ ಅಷ್ಟೇ, ಅಥವಾ 1-2-3 ಸೀಟುಗಳಷ್ಟೇ, ಮತ್ತವೆಲ್ಲ ಭರ್ತಿಯಾಗಿದೆ. ಪ್ರಸನ್ನ ಚಿತ್ರಮಂದಿರದಲ್ಲಿ ಆ ಸೆಲೆಬ್ರೇಷನ್ನ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಆ ಮಟ್ಟದಲ್ಲಿ ಸೆಲೆಬ್ರೇಷನ್, ಭರ್ಜರಿಯಾದಂತಹ ಪ್ರದರ್ಶನ. ದರ್ಶನ್ ಅವರ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಆ ಮಟ್ಟದಲ್ಲಿ ಈ ಸಿನಿಮಾಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಒಂದಿಷ್ಟು ಮಂದಿ ಹೇಳ್ತಾರೆ ಸಿನಿಮಾ ಚೆನ್ನಾಗಿಲ್ಲ, ಹಾಗಿದೆ ಹೀಗಿದೆ, ಇನ್ನೇನೋ ಇರಬೇಕಿತ್ತು ಅಂತ. ಅಲ್ಲ, ಅದು ಯಾಕೆ ಈ ರೀತಿಯಾದಂತಹ ಅಪಪ್ರಚಾರ ಮಾಡ್ತಾರೋ ದೇವರಿಗೆ ಗೊತ್ತು. ಇರಲಿ, ಮತ್ತೊಂದಿಷ್ಟು ಮಂದಿ ಹೇಳ್ತಾರೆ ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದ ಕತೆ, ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಖಾಲಿ ಇದೆ, ಅಲ್ಲಿ ಯಾವ ಕ್ರೇಜ್ ಇಲ್ವೇ ಇಲ್ಲ ಅಂತ. ಹೌದಾ? ನಿಜವಾಗ್ಲೂ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಕ್ರೇಜ್ ಇಲ್ವಾ? ಅದನ್ನೊಮ್ಮೆ ನೋಡ್ಕೊಂಬರೋಣ. ಎಸ್, ಇದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಸಂಭ್ರಮದಲ್ಲಿ ಭಾಗವಹಿಸಿತು. ಡಿ ಬಾಸ್ ಅಂತ ಹೇಳ್ತಾ ಈ ಸಿನಿಮಾದ ಸಂಭ್ರಮಾಚರಣೆ ನಡೆಸಿದ್ದಾರೆ. ಭರ್ಜರಿಯಾದಂತಹ ಪ್ರತಿಕ್ರಿಯೆ ಇಲ್ಲಿ ಕೂಡ ವ್ಯಕ್ತವಾಗ್ತಾ ಇದೆ. ಅರೆ, ಇದರಲ್ಲಿ ಏನಿದೆ, 4 ಮಂದಿ ಮಾಡ್ತಾ ಇದ್ದಾರೆ. ಆಡಿಟೋರಿಯಂ ಫುಲ್ ಆಗಿದೆಯಾ, ಇವೆಲ್ಲ ಬರೀ ಬೋಗಸ್ ಅಷ್ಟೇ ಅಂತ ಇದಕ್ಕೂ ಕೂಡ ಕಾಮೆಂಟ್ ಮಾಡುವವರು ಇದ್ದಾರೆ. ಹೌದಾ? ನಿಜನಾ? ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಯಾವುದೇ ಪ್ರತಿಕ್ರಿಯೆ ಇಲ್ವಾ? ಇದು ಬೋಗಸ ಅಂತ ಕೇಳಿದರೆ ಇದನ್ನು ಒಮ್ಮೆ ನೋಡಿ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರದ ಆಡಿಟೋರಿಯಂನ ಒಳಗಡೆ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ನೋಡಿ, ಗೊತ್ತಾಗ್ತಾ ಇದೆ. ಖಾಲಿ ಇದೆಯಾ, ಫುಲ್ ಇದೆಯಾ? ಹೌಸ್ಫುಲ್ ಪ್ರದರ್ಶನ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲೂ ಹೌಸ್ಫುಲ್ ಪ್ರದರ್ಶನವನ್ನು ಡಿ ಬಾಸ್ ಅಭಿನಯದ ಡೆವಿಲ್ ಸಿನಿಮಾ ಕಾಣ್ತಾ ಇದೆ. ಅಭಿಮಾನಿಗಳು ಮಲ್ಟಿಸ್ಕ್ರೀನ್ ಚಿತ್ರಮಂದಿರದ ಒಳಗಡೆ ಕೂಡ ಸಂಭ್ರಮಾಚರಣೆ ನಡೆಸಿದ್ದಾರೆ. ಇದ್ಯಾವುದೋ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರನೋ ಅನ್ನುವಂತೆ, ಪ್ರಶ್ನಾರ್ಥಕ ಮೂಡುವಂತೆ ಈ ದೃಶ್ಯಾವಳಿ ಇದೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಸ್ವಾಮಿ, ಇದನ್ನೇನು ಫೇಕ್ ಮಾಡೋಕ್ಕಾಗಲ್ವಲ್ಲ. ಎಲ್ಲದಕ್ಕೂ ಫೇಕ್ ಅಂತ ಹೇಳುವ ಒಂದಿಷ್ಟು ಮಂದಿ ಇದನ್ನು ಕೂಡ ಫೇಕ್ ಅಂತ ಹೇಳ್ತಾರೆ. ಅವರಿಗೆ ಅದು ಏನು ತೋರಿಸಿದ್ರು ಅದು ಫೇಕೆ, ಅದು ಏನು ಹೇಳಿದ್ರು ಅದು ಫೇಕೆ. ಅವರನ್ನು ಖುದ್ದಾಗಿ ಅಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು, ಇಲ್ಲ ಇದೆಲ್ಲ ನೀವು ದುಡ್ಡು ಕೊಟ್ಟು ಕರ್ಕೊಂಡು ಬಂದಿದ್ದು ಅಂತ ಹೇಳುವವರು ಇದ್ದಾರೆ. ಅಂಥವರನ್ನು ಅದು ಏನು ಮಾಡೋದಕ್ಕೂ ಸಾಧ್ಯವಿಲ್ಲ. ಇದು ರಾಜಧಾನಿ ಬೆಂಗಳೂರಿನ ನವರಂಗ ಚಿತ್ರಮಂದಿರದಲ್ಲೂ ಕೂಡ ಭರ್ಜರಿಯಾದಂಥ ಪ್ರದರ್ಶನ. ನಿನ್ನೆ ಅಷ್ಟೇ ಈ ಚಿತ್ರಮಂದಿರದಲ್ಲಿ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನು ಹೇಳಿದ್ವಿ. ನಿನ್ನೆ ಎಪಿಸೋಡ್ನಲ್ಲಿ ಅದೊಂದು ದೃಶ್ಯಾವಳಿ, ಇದು ಇವತ್ತಿನ ಮತ್ತೊಂದು ದೃಶ್ಯಾವಳಿ. ಯಾವ ರೀತಿ ಇದೆ ನೋಡಿ, ಹೌಸ್ಫುಲ್ ಬೋರ್ಡ್ ಬಿದ್ದಿದೆ. ಇದು ಫೇಕ್ ಅಲ್ಲ, ಇದನ್ನು ಇಡೋದಕ್ಕೆ ಆಗಲ್ಲ. ಚಿತ್ರಮಂದಿರ ಅಂತ ಹೌಸ್ಫುಲ್ ಆಗಿದೆ. ಭರ್ಜರಿಯಾದಂಥ ಪ್ರತಿಕ್ರಿಯೆ ಅಪಪ್ರಚಾರದ ನಡುವೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಅಪಪ್ರಚಾರ ಇಲ್ಲ ಅಂತ ಹೇಳ್ತಿದ್ರೆ ಇನ್ನೊಂದಿಷ್ಟು ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇತ್ತು. ಹಾಗಂತ
ಆ ಒಂದು ವೇಗ ಏನಿದೆ, ಸಿಕ್ಕಾಪಟ್ಟೆ ವೇಗ, ಅದಕ್ಕೆ ಬ್ರೇಕ್ ಬಿದ್ದಿದೆ. ಹಾಗಂದು ನಮ್ಮ ಹತ್ರಕ್ಕೆ ಈ ಸಿನಿಮಾ ಓಡೇ ಇಲ್ಲ, ಈ ಸಿನಿಮಾ ಖಾಲಿ ಖಾಲಿ ಇದೆ, ಯಾರು ಬರ್ತಾ ಇಲ್ಲ, ಇದು ಸುಳ್ಳು. ಫ್ಯಾಮಿಲಿ ಆಡಿಯನ್ಸು ಯಾರೂ ಇಲ್ಲ, ಮಕ್ಕಳು ಹಿರಿಯರು ಯಾರೂ ಬರ್ತಾ ಇಲ್ಲ, ಇದು ಫೇಕು. ಯಾಕಂತೇಳಿದರೆ ಫ್ಯಾಮಿಲಿ ಸಮೇತರಾಗಿ ಈ ಚಿತ್ರಮಂದಿರ ಅಂತಲ್ಲ, ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಫ್ಯಾಮಿಲಿ ಆಡಿಯನ್ಸ್ ಇದೆ. ಅದೇನೇ ಇರಲಿ, ಅಪಪ್ರಚಾರದ ನಡುವೆ ಕೂಡ ಈ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಕೇವಲ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗ್ತಾ ಇದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದಿಷ್ಟು ಬೇರೆ ಬೇರೆ ಕಡೆಗಳಲ್ಲಿ, ರಾಜ್ಯ, ದೇಶ, ವಿದೇಶಗಳಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ ಯಾವ ಮಟ್ಟಕ್ಕೆ ಇದೆ ಅದನ್ನು ಕೂಡ ಹೇಳ್ತೀವಿ. ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ.